Hi friends, welcome to the ASPN classes. So ಇವತ್ತಿನ ದಿವಸ ನಾನು ಒಂದು ಇಂಪಾರ್ಟೆಂಟ್ ಮಾಹಿತಿನ ಕೊಡಲಿಕ್ಕೆ ಬಂದಿದ್ದೇನೆ. ಏನಪ್ಪಾ ಅಂತಂದರೆ ಆಲ್ರೆಡಿ PUC ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಭಾಳಷ್ಟು ವೇಟ್ ಮಾಡ್ತಾ ಇದ್ರಿ, ಈ ಸತಿ ಎಕ್ಸಾಮ್ ಏನಾದರೂ ಪೋಸ್ಟ್ಪೋನ್ ಆಗುತ್ತಾ ಆಗೋದಿಲ್ವಾ ಅಂತ. ಓಕೆ, ಸೊ ಅದ್ರ ಬಗ್ಗೆ ಇವತ್ತಿನ ದಿವಸ ಕ್ಲಿಯರಾಗಿ ಮಾಹಿತಿಯನ್ನು ಡಿಪಾರ್ಟ್ಮೆಂಟ್ದವರು ಅನೌನ್ಸ್ ಮಾಡಿದ್ದಾರೆ. ಸೊ ಏನದು ಮಾಹಿತಿ ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನಿಮ್ಮ PUC ಸೆಕೆಂಡ್ ಇಯರ್ ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ ಸ್ಟೂಡೆಂಟ್ಸ್. ಓಕೆ, ಸೊ ಡಿಪಾರ್ಟ್ಮೆಂಟಿಂದ ಬಂದಿರುವಂಥ ಮಾಹಿತಿನೇ ನಾನು ನಿಮಗೆ ಇವಾಗ ಶೇರ್ ಮಾಡ್ತಾ ಇದ್ದೀನಿ, ನೀವು ನೋಡ್ಬೋದು. ಓಕೆ, ಸೊ ಈ ಥರ ಒಂದು ಸುತ್ತೋಲೆಯನ್ನು ಅವರು ಕಳಿಸಿದ್ದಾರೆ. ಆಲ್ರೆಡಿ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ವಿಷಯದಲ್ಲಿ ಕೋವಿಡ್-19 ಹಿನ್ನೆಲೆಯ 2020 ಮತ್ತು 2021ನೇ ಸಾಲಿನ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯ ಮುಂದೂಡಿಕೆ. ಓಕೆ, ಸೊ ಅಂದರೆ ಇದು ನಿಮ್ಮ ಎಕ್ಸಾಮ್ಸ್ಗಳು ಮುಂದೆ ಹೋಗಿದ್ದಾವೆ. ಹಾಗೆ ಪ್ರಥಮ PUC ಪರೀಕ್ಷೆಗಳ ಬಗ್ಗೆಯೂ ಮಾಹಿತಿ ಕೊಟ್ಟಿದ್ದಾರೆ. ಪ್ರಥಮ PUC ಪರೀಕ್ಷೆಗಳನ್ನು ಕಂಪ್ಲೀಟಾಗಿ ಕ್ಯಾನ್ಸಲ್ ಮಾಡಿ ಅವ್ರನ್ನ ಸೆಕೆಂಡ್ ಇಯರ್ಗೆ ಪ್ರಮೋಟ್ ಮಾಡಿದ್ದಾರೆ. ಓಕೆ, ಫಸ್ಟ್ ಇಯರ್ದವ್ರಿಗೆ. ಬಟ್ ನಿಮಗೆ ಸೆಕೆಂಡ್ ಇಯರ್ದವ್ರಿಗೆ ಎಕ್ಸಾಮ್ಗಳು ಇರುತ್ತೆ, ಬಟ್ ಆದರೆ ಇವಾಗ ಇರೋದಿಲ್ಲ. ಇವಾಗೇನು ಮೆನ್ಷನ್ ಮಾಡಿದ್ರು ಅವರು ಮೇ ತಿಂಗಳಲ್ಲಿ ಆ ಎಕ್ಸಾಮ್ಗಳು ಮುಂದೆ ಹೋಗಿದೆ. ಬಟ್ ಯಾವಾಗ ನಡೆಯುತ್ತೆ ಅಂತ ಡೇಟನ್ನು ಅವರು ಕ್ಲಿಯರಾಗಿ ಕೊಟ್ಟಿಲ್ಲ ಸ್ಟೂಡೆಂಟ್ಸ್. ಬಟ್ ಇಲ್ಲಿ ಅವರು ಹೇಳಿದ್ದಾರೆ 15 ದಿನಗಳ ಮುಂಚೆ ನಿಮ್ಮ ಎಕ್ಸಾಮ್ ಯಾವಾಗಿರುತ್ತೆ ಅಂತ ಅವರು ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಓಕೆ, ಸೊ ಯಾವಾಗ ಬೇಕಾದರೂ ನಿಮ್ಮದು ಎಕ್ಸಾಮ್ ಅನೌನ್ಸ್ಮೆಂಟ್ ಮಾಡ್ಬೋದು ಸ್ಟೂಡೆಂಟ್ಸ್ ಅವರು. ಓಕೆ, ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ ಅಂತ ಸುಮ್ಮನೆ ಸ್ಟಡಿ ಮಾಡದೆ ಕೂಡಲಿಕ್ಕೆ ಹೋಗಬೇಡಿ. ಓಕೆ, ಸೊ ಈ ಮಂತ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಮಂತ್ ಅಕಸ್ಮಾತ್ ಏನಾದರೂ ಇದ್ದರೆ ಅವರು 15 ಡೇಸ್ ಅಡ್ವಾನ್ಸ್ ಆಗಿ ನಿಮ್ಮದು ಟೈಮ್ ಟೇಬಲ್ನ ಫ್ರೇಮ್ ಮಾಡ್ತಾರೆ. ಓಕೆ, ಸೊ ಈ ಥರನಾಗಿದೆ. ಸೊ ಇದು ನೋಟಿಫಿಕೇಷನ್ ಬಂದಿರೋದು. ಓಕೆ, ಪ್ರಥಮ PUC ಪರೀಕ್ಷೆಗಳನ್ನು ಪೂರ ರದ್ದು ಮಾಡಿದ್ದಾರೆ. ರದ್ದು ಮಾಡಿಬಿಟ್ಟು ಅವರಿಗೆ ನೆಕ್ಸ್ಟ್ ಸೆಕೆಂಡ್ ಇಯರ್ಗೆ ಕಂಟಿನ್ಯೂ ಆಗಲಿಕ್ಕೆ ಹೇಳಿದ್ದಾರೆ. ಅವರಿಗೆ ಕಂಟಿನ್ಯೂ ಆದರೂ ಅವರಿಗೆ 30% ಸಿಲೆಬಸ್ ಮೇಲೇ ನಾವು ಕ್ಲಾಸಸ್ನ ಕಂಡಕ್ಟ್ ಮಾಡಬೇಕು ಅಂತ ಕೂಡ ನೋಟಿಫಿಕೇಷನ್ ಬಂದಿದೆ ಇಲ್ಲಿ. ಓಕೆ ಸ್ಟೂಡೆಂಟ್ಸ್, ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ಗಳಿಗೆ ಇದು ಒಂದು ಒಳ್ಳೆ ಚಾನ್ಸ್ ಕೂಡ. ನಿಮಗೆ ಪ್ರಿಪ್ರೇಷನ್ ಮಾಡಲಿಕ್ಕೆ ಇನ್ನೊಂದಿಷ್ಟು ಟೈಮ್ ಕೂಡ ಸಿಗ್ತಾ ಇದೆ. ಓಕೆ, PU ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ಗೆ ನಿಮ್ಮ ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ, ಬಟ್ ಕ್ಯಾನ್ಸಲ್ ಆಗಿಲ್ಲ, ನೆನಪಿನಲ್ಲಿ ಇಟ್ಕೊಳ್ಳಿ. ಸೊ ನಿಮ್ಮ ಪ್ರಿಪ್ರೇಷನ್ ಡೈಲಿ ಏನಿದೆ ಅದನ್ನು ಮಾಡ್ತಾನೇ ಇರಿ. ಓಕೆ, ಸೊ ಮೇ ಬಿ ನೆಕ್ಸ್ಟ್ ಮಂತ್ ಅವ್ರು ಕಂಡಕ್ಟ್ ಮಾಡಿದರೆ ನಿಮಗೆ ಅಡ್ವಾನ್ಸ್ 15 ಡೇಸ್ ಅಡ್ವಾನ್ಸ್ ನಿಮಗೆ ಟೈಮ್ ಟೇಬಲ್ ಕೂಡ ಬರುತ್ತೆ. ಸೊ 15 ಡೇಸಲ್ಲೇ ಮಾತ್ರ ನಿಮಗೆ ಟೈಮ್ ಉಳಿಯೋದು, ಅವಾಗ ಸಡನ್ನಾಗಿ ಡಿಸಿಷನ್ ತೊಗೋಬೇಕಾಗತ್ತೆ. ಸೊ ಆದಷ್ಟು ನಿಮ್ಮ ಪ್ರಿಪ್ರೇಷನಲ್ಲಿ ನೀವಿರಿ. ಓಕೆ, ಬಟ್ ಎಕ್ಸಾಮ್ ಮಾತ್ರ ಕಂಡಕ್ಟ್ ಮಾಡ್ತಾರೆ ಸ್ಟೂಡೆಂಟ್ಸ್. ಸೊ ಅದರ ಸಲುವಾಗಿ ನಾನು ಹೇಳ್ತಾ ಇರೋದು, ಯಾವುದೇ ಕಾರಣಕ್ಕೂ ಸ್ಟಡಿ ಮಾಡೋದನ್ನು ಬಿಡಲಿಕ್ಕೆ ಹೋಗಬೇಡಿ. ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ ಅಂತ ಸ್ಟಡಿ ಮಾಡೋದನ್ನು ಬಿಡಬೇಡಿ, ನಿಮ್ಮ ಪ್ರಾಕ್ಟೀಸ್ ನೀವು ಮಾಡ್ತಾಯಿರಿ. ಓಕೆ, ಸೊ ಇದಾಗಿತ್ತು ಇವತ್ತಿನ ಮಾಹಿತಿ. ಥ್ಯಾಂಕ್ ಯು.